ಹೌ ಟು ಬಿಲ್ಡ್ ಹ್ಯಾಬಿಟ್ಸ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 5 ರೂಲ್ಸ್ ಅನ್ನೋದನ್ನು ಕೊಡ್ತೀನಿ. ಸೊ ಟು ಬಿಲ್ಡ್ ಹ್ಯಾಬಿಟ್ಸ್. ಸೊ ಹ್ಯಾಬಿಟ್ಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಏನೇ ಒಂದು ಚೇಂಜಸ್ ತೊಗೊಂಬರ್ಬೇಕಂದ್ರೆ ಅದನ್ನು ಹ್ಯಾಬಿಟಾಗಿ ಕನ್ವರ್ಟ್ ಮಾಡಿಬಿಟ್ರೆ ಇಟ್ಸ್ ವೆರಿ ಈಸಿ. ಸೊ ಈಗ ನೀವೇನೇನೆಲ್ಲ ಟಾಸ್ಕ್ ಮಾಡ್ತಿದ್ದೀರಾ, ಸೊ ಈಗ ನಾನು ವಿಡಿಯೋನ 10:30ಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಮೈ ಹ್ಯಾಬಿಟ್. ಸೊ ನಾನು ನನಗೆ ಹೇಳ್ಕೊಂಬಿಟ್ಟೆ, ಅದನ್ನು ಒಂದು ಹ್ಯಾಬಿಟ್ ಟ್ರ್ಯಾಕರ್ ಸಿಸ್ಟಮಲ್ಲಿ ಹಾಕಿಬಿಟ್ಟೆ. ಸೊ ಅದರಿಂದ ನಾನು ಈ ಒಂದು ವಿಷಯನ ಮಾಡಲೇಬೇಕು. ಸೊ ಅದರಿಂದ ಹ್ಯಾಬಿಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಸೊ 5 ರೂಲ್ಸ್, ಈ ಒಂದು 5 ರೂಲ್ಸ್ನ ಮಾತ್ರ ನೀವು ಫಾಲೋ ಮಾಡಿದ್ರೆ ಸಾಕು. ಎಂಥ ಹ್ಯಾಬಿಟ್ ಇದ್ರೂ ನಿಮ್ಗೆ ಅದು ಏನೂ ಗೊತ್ತೇ ಇಲ್ಲ ಅಂದ್ರೂ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಅದನ್ನು ಮಾಡ್ತಾ ಮಾಡ್ತಾ ಈ ಸಿಸ್ಟಮ್ನ ನಿಮ್ಗೆ ಏನು ಹೇಳ್ತೀನಲ್ಲ, 5 ರೂಲ್ಸ್, ಇದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಇವಾಗಿಂದನೇ ಮಾಡಿದ್ರೆ ನಿಮ್ಗೆ ಗೊತ್ತೇ ಇಲ್ದಿರೋ ಒಂದು ವಿಷಯನ ನೀವು ಕಲ್ತ್ಕೊಬೋದು ನೆಕ್ಸ್ಟ್ 30 ಡೇಸಲ್ಲಿ. ಇದು 30 ಡೇಸ್ ರೂಲ್ಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ ಫಾರ್ಮೇಷನ್ ಆಫ್ ಹ್ಯಾಬಿಟ್. ಓಕೆ, ಸೊ ಫಸ್ಟ್ ಥಿಂಗ್ ಏನು ಅಂತ ಕೇಳಿದ್ರೆ, ಸೊ ನೀವು ಏನು ಹ್ಯಾಬಿಟ್ನ ಪಿಕಪ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡಿ. ಅದು ಏನೇ ಆಗಿರ್ಬೋದು. ಓಕೆ, ಗುಡ್ ಹ್ಯಾಬಿಟ್ಸ್. ಸೊ ನಾನು ಕೋಲ್ಡ್ ಶವರ್ ಅನ್ನೋ ಒಂದು ಹ್ಯಾಬಿಟ್ನ ಪಿಕಪ್ ಮಾಡಿದ್ದೀನಿ. ಸೊ ಅದನ್ನು ಒಂದು ಹ್ಯಾಬಿಟ್, ನೀವು ಕೋಲ್ಡ್ ಶವರ್ ಅನ್ನೋದು ಒಂದು ಹ್ಯಾಬಿಟ್ಟು. ಸೊ ಆ ಒಂದು ಹ್ಯಾಬಿಟ್ನ ಪಿಕ್ ಮಾಡಿಕೊಂಡೆ ನಾನು. ಚೂಸ್ ಯುವರ್ ಟಾಪಿಕ್, ದಟ್ ಈಸ್ ದ ಫಸ್ಟ್ ರೂಲ್. ಓಕೆ, ಸೊ ಏನು ಹ್ಯಾಬಿಟ್ನ ಕ್ರಿಯೇಟ್ ಮಾಡಬೇಕು, ಸೊ ದ್ಯಾಟ್ ಹ್ಯಾಸ್ ಟು ಬಿ ಯುವರ್ ಫಸ್ಟ್ ರೂಲ್. ಆ ಒಂದು ಟಾಪಿಕ್ನ ಪಿಕ್ ಮಾಡಿ. ಇಟ್ ಮೈಟ್ ಬಿ ಅ ರೀಡಿಂಗ್ ಬುಕ್, ರೆಕಾರ್ಡಿಂಗ್ ಅ ವಿಡಿಯೋ ಆ್ಯಂಡ್ ಪ್ರಾಕ್ಟೀಸಿಂಗ್ ಅ ಗ್ರ್ಯಾಟಿಟ್ಯೂಡ್ ಜರ್ನಲ್, ವಿಡಿಯೋ ಅಪ್ಲೋಡ್ ಮಾಡ್ಬೋದಾಗಿರ್ಬೋದು. ಸೊ ಈ ಥರ ಯಾವುದೇ ಒಂದು ವಿಷಯನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ, ಪುಟ್ ಇಟ್ ಇನ್ ಟು ಅ ಟ್ರ್ಯಾಕರ್. ಸೊ ಟ್ರ್ಯಾಕರ್ ಯಾವ ಥರ ಇರಬೇಕು ಅಂದರೆ, ಸೊ ಐ ವಿಲ್ ಶೋ ಯು ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ನನ್ನ ಬೋರ್ಡಲ್ಲಿ ವೆರಿ ಸಿಂಪಲ್, ಓಕೆ, ಬಾಕ್ಸ್ ಥರ ಮಾಡ್ಕೊಳ್ಳಿ. ಓಕೆ, 4 ಬಾಕ್ಸ್, ಒಂದು ಪೇಪರ್ ತಗೊಳ್ಳಿ. ಐ ವಿಲ್ ಶೋ ಇಟ್ ಟು ಯು ರೈಟ್ ಅವೇ. ಟೇಕ್ ಅ ಮಾರ್ಕರ್, ಇಲ್ಲೇ ನಿಮ್ಗೆ ತೋರಿಸ್ತೀನಿ. ಈ ಥರ ಹ್ಯಾಬಿಟ್ ಅಂತ ಬರ್ಕೊಳ್ಳಿ. ಸೊ ಇದನ್ನು ನೀವು 30 ಡೇಸ್ಗೆ ಈ ಥರ ಒಂದು ಲೈನ್ ಹಾಕ್ಕೊಬೇಕು. ಐ ವಿಲ್ ಟೇಕ್ 5 ಹ್ಯಾಬಿಟ್ಸ್. ನಾನು ನಿಮ್ಗೆ ಹೇಳ್ದಂಗೆ, ಒಂದು ಬಂದುಬಿಟ್ಟು ರೀಡಿಂಗ್ ಆ್ಯಂಡ್ ಅನದರ್ ವಿಡಿಯೋ ರೆಕಾರ್ಡಿಂಗ್, ಮತ್ತು ಇನ್ನೊಂದು ಹ್ಯಾಬಿಟ್ಟು ಕೋಲ್ಡ್ ಶವರ್ CS. ಸೊ ಈ ಥರ 5 ಹ್ಯಾಬಿಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ ಇಟ್ಸ್ ನಥಿಂಗ್ ಲೈಕ್ ನೀವು 5 ಮಾಡಬೇಕು, ಮಿನಿಮಮ್ 5. ಓಕೆ, 5 ಇಸ್ ದ ಬೆಸ್ಟ್ ಥಿಂಗ್. ಅದಕ್ಕೆ ಜಾಸ್ತಿ ಹೋಗಬೇಡಿ, 3ಇಂದ ಸ್ಟಾರ್ಟ್ ಮಾಡ್ಬೋದು. ನಾನು 5 ಹ್ಯಾಬಿಟ್ಸ್ನ ಇಟ್ಕೊಂಡಿದ್ದೀನಿ. ಆಮೇಲೆ EFT, ಈಟ್ ದ ಫ್ರಾಗ್, ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ನಿಮ್ಗೇನಿದೆ ಅನ್ನೋದನ್ನು ನೀವು ಮಾಡ್ಬೋದು. ಸೊ ಈ ಥರ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಮೇಕ್ ಇಟ್ ಸಿಂಪಲ್ ಅಲ್ಲ. ಸೊ ಈ ಥರ ಬರ್ಕೊಂಡಿದ್ದೀನಲ್ಲ, ಸೊ ಇದನ್ನು ಒಂದು 30 ಡೇಸ್ಗೆ ರೆಡಿ ಮಾಡ್ಕೊಳ್ಳಿ. ಇದು ಡೇ 1, ಡೇ 2, ಡೇ 3, ಇದು 30 ಡೇಸ್ಗೆ. ಸೊ ಡೈಲಿ ಯು ಹ್ಯಾವ್ ಟು ಗೆಟ್ ದಿಸ್ ಟಿಕ್. ಆ ಟಾಸ್ಕ್ ಮಾಡಿದ್ದೀರಾ ಅಂದರೆ ಟಿಕ್ ಹಾಕ್ಕೊಳ್ಳಿ. ಸೊ ಈ ಟಾಸ್ಕ್ ಮಾಡಿದ್ದೀರಾ ಅಂದರೆ ಸೊ ಜಸ್ಟ್ ಟಿಕ್. ವಾಟ್ ಇಫ್ ನಾನು ಮಾಡಿಲ್ಲ ಅಂದರೆ ಬ್ಲ್ಯಾಂಕ್ ಬಿಡಿ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮೈಂಡ್ ಟೆಕ್ನಿಕಲಾಗಿ ಈ ಥರ ಒಂದು ವಿಷಯಕ್ಕೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಯು ಶುಡ್ ಗೆಟ್ ಮೋರ್ ಟಿಕ್ಸ್ ಇನ್ ಟು ಇಟ್. ದಿಸ್ ಇಸ್ ಹೌ ದ ಸೆಕೆಂಡ್ ಸಿಸ್ಟಮ್ ವರ್ಕ್ಸ್. ಪುಟ್ ಇಟ್ ಇನ್ಸೈಡ್ ದ ಟ್ರ್ಯಾಕರ್. ಓಕೆ, ಸೊ ಥರ್ಡ್ ಥಿಂಗ್ ವೆರಿ ಇಂಪಾರ್ಟೆಂಟ್, ಯಾವಾಗ ಮಾಡ್ತೀರಾ, ಸೊ ವೇರ್ ಅಟ್ ವಾಟ್ ಟೈಮ್ ಯು ಗಾನ ಡೂ ಇಟ್ ಅನ್ನೋದನ್ನು ಫಿಕ್ಸ್ ಮಾಡಬೇಕು. ಥರ್ಡ್ ಪಾಯಿಂಟ್, ಅದಕ್ಕೋಸ್ಕರ ನಾವು ಗೂಗಲ್ ಕ್ಯಾಲೆಂಡರ್ಸ್ನ ಯೂಸ್ ಮಾಡ್ತೀವಿ. ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಅನ್ನೋದು ಇದೆ. ಸೊ ಆ ಸ್ಮಾರ್ಟ್ ಫೋನಲ್ಲಿ ಯು ವಿಲ್ ಗೆಟ್ ಎ ಗೂಗಲ್ ಕ್ಯಾಲೆಂಡರ್. ಸೊ ಆ ಒಂದು ಗೂಗಲ್ ಕ್ಯಾಲೆಂಡರಲ್ಲಿ ಟೈಮ್ ಬ್ಲಾಕ್ ಮಾಡ್ಕೊಳ್ಳಿ. ಸೊ ಈ ಹ್ಯಾಬಿಟ್ ಈ ಟೈಮಲ್ಲಿ ನಾನು ಮುಗಿಸ್ತೀನಿ. ಫಾರ್ ಎಕ್ಸಾಂಪಲ್, ನಂದು ಇನ್ನೊಂದು ವರ್ಕೌಟ್ ಅನ್ನೋದು ಒಂದು ಹ್ಯಾಬಿಟ್. ಸೊ ನಾನು ವರ್ಕೌಟ್ ಅನ್ನೋದನ್ನು ನನ್ನ ಕ್ಯಾಲೆಂಡರಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಸೊ ನಾನು ಯಾವಾಗ ಮಾರ್ಕ್ ಮಾಡ್ತೀನೋ ಆ ವಿಷಯ ನಡೆಯೋಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಸೊ ಈಗ ಯಾವಾಗ ಒಂದು ಟಾಸ್ಕ್ ಫಿಕ್ಸ್ ಮಾಡಿ ಅದಕ್ಕೆ ಟೈಮ್ ಕೊಟ್ಟಿಲ್ಲ, ಡೇಟ್ ಟು ಟೈಮು ಡೇ ಕೊಟ್ಟಿಲ್ಲ ಅಂದರೆ ಅದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ದ್ಯಾಟ್ಸ್ ದ ಥರ್ಡ್ ಪಾಯಿಂಟ್ ವಿಚ್ ಇಸ್ ಆಲ್ ಅಬೌಟ್ ಫಿಕ್ಸಿಂಗ್, ಪುಟ್ಟಿಂಗ್ ಇನ್ಸೈಡ್ ದ ಸ್ಕೆಡ್ಯೂಲ್. ಆ್ಯಂಡ್ ಫೋರ್ತ್ ಪಾಯಿಂಟ್ ಏನು ಅಂದರೆ, ತುಂಬಾ ಇಂಪಾರ್ಟೆಂಟ್, ನೀವು ಆ ವಿಷಯನ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ನಾನು ವೀಡಿಯೋನ ರೆಕಾರ್ಡ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅನ್ನೋದನ್ನು ನೀವು ಬರೀಬೇಕು, ಜರ್ನಲಿಂಗ್ ಮಾಡಬೇಕು. ಸೊ ಅದು ರೀಸನ್ ತಿಳ್ಕೊಬೇಕು, ವೈ ಯು ಡಿಡೆಂಟ್ ಡೂ ಇಟ್. ಇಫ್ ಯು ಡಿಡ್, ವಾಟ್ ಮೇಡ್ ಇಟ್ ಟು ಡೂ ಇಟ್ ಅನ್ನೋದನ್ನು ನೀವು ಫಿಗರ್ ಔಟ್ ಮಾಡಿದ್ರೆ ಸೊ ಆರಾಮಾಗಿ ಆ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಫಿಫ್ತ್ ಪಾಯಿಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಔಟ್ ಆಫ್ ಆಲ್ ಆಫ್ ದ ಥಿಂಗ್ಸ್. ಸೊ ಇದನ್ನು ನೀವು ಯಾವ ಥರ ಕನ್ಸಿಡರ್ ಮಾಡ್ಕೊಬೇಕು ಅಂದರೆ, ಇದರ ಔಟ್ಕಮ್ ಏನು ಬರುತ್ತೆ,
ಅನ್ನೋದನ್ನು ನೀವು ಫಸ್ಟೇ ಪ್ಲ್ಯಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಕೋಲ್ಡ್ ಶವರ್ ಅನ್ನೋ ಒಂದು ಹ್ಯಾಬಿಟ್ನ ಇನ್ಕಲ್ಕ್ಯುಲೇಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ನನ್ನ ಲೈಫಲ್ಲಿ ನಾನು ತೊಗೊಂಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ಲಾಸ್ಟ್ 10 ಡೇಸ್ ಕನ್ಸಿಸ್ಟೆಂಟಾಗಿ ನಾನು ಮಾಡಿದ್ದೀನಿ. ಕೋಲ್ಡ್ ಶವರ್ ಡೇ 1, ಡೇ 2, ಡೇ 3, ಡೇ 4 ಆ ಥರ. ಸೊ ವೈ ಆಮ್ ಡೂಯಿಂಗ್ ಇಟ್, ಏನು ಚೇಂಜಸ್ ನನ್ನಲ್ಲಿ ಆಗ್ತಿದೆ ಅನ್ನೋದನ್ನು, ನನಗೆ ಇದು ಮಾಡಿದ್ರೆ ಇದು ನಡೆಯುತ್ತೆ ಅನ್ನೋದೊಂದು. ಇನ್ನೂ ಒಂದು ಹ್ಯಾಬಿಟ್ಟು ಫೈನಾನ್ಷಿಯಲ್ ಎಜುಕೇಷನ್, FE ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ಒಂದು 30 ಮಿನಿಟ್ಸ್ ಇನ್ವೆಸ್ಟಿಂಗ್ ಬಗ್ಗೆ ಮತ್ತು ಮನಿ ಬಗ್ಗೆ, ಮನಿ ಸೇವಿಂಗ್, ಮನಿ ಅರ್ನಿಂಗ್, ಮನಿ ಮಲ್ಟಿಪ್ಲಿಕೇಶನ್, ಟ್ರೇಡಿಂಗ್, ಸೊ ಈ ಥರ ಏನೇ ಆಗಿರ್ಬೋದು, ಡೈಲಿ 30 ಡೇಸ್ಗೆ 30 ಮಿನಿಟ್ಸ್ ನಾನು ಸ್ಪೆಂಡ್ ಮಾಡ್ತೀನಿ ಅನ್ನೋ ಇನ್ನೊಂದು ಹ್ಯಾಬಿಟ್ನ ನಾನು ಆ್ಯಡ್ ಮಾಡಿಕೊಂಡೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನನಗೆ ಝೀರೋ ನಾಲೆಡ್ಜ್ ಇದ್ರೂ ಫಿನಾನ್ಷಿಯಲ್ ಎಜುಕೇಷನ್ ರಿಲೇಟೆಡು ಬೈ ಎಂಡ್ ಆಫ್ 30 ಡೇಸ್ ಐ ವುಡ್ ಹ್ಯಾವ್ ಲಿಟ್ರಲಿ ಸ್ಪೆಂಟ್ 15 hours. ಅದು 30 ಮಿನಿಟ್ಸ್ ಮಾಡ್ತಿರೋದ್ರಿಂದ 15 hours ನಾನು ಒಂದು ಸಬ್ಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ನಾನು ಕಲ್ತ್ಕೊಂಡಿದ್ದೀನಿ. ದಿಸ್ ಇಸ್ ಅ ಕಾಂಪೌಂಡಿಂಗ್ ಎಫೆಕ್ಟ್. ಸೊ ಇದರಿಂದ ನಾನು ಸೇಫಾಗಿ ಹ್ಯಾಂಡಲ್ ಮಾಡ್ಬೋದು, ಪ್ಲಸ್ ಐ ಕ್ಯಾನ್ ಇನ್ವೆಸ್ಟ್ ಸಮ್ವೇರ್ ಆ್ಯಂಡ್ ಗೆಟ್ ಸಮ್ ರಿಟರ್ನ್. ಸೊ ಈ ಥರ ಹ್ಯಾಬಿಟ್ಸ್ನ ನೀವು ಈಸಿಯಾಗಿ ಕಲ್ತ್ಕೊಬೋದು, ಈಸಿಯಾಗಿ ನಿಮ್ಮ ಲೈಫಲ್ಲಿ ತೊಗೊಂಬರ್ಬೋದು, ಅದನ್ನು ನೀವು ಸಸ್ಟೈನ್ ಮಾಡ್ತಾನೆ ಇರ್ಬೋದು. ಈ ಥರ ಒಂದು ಟ್ರ್ಯಾಕರ್, ಇದು ತುಂಬ ಸಿಂಪಲ್ ಆದ ಒಂದು ವಿಷಯ. ಥರ ಮಾಡಿಬಿಟ್ಟು ಅಂಟಿಸ್ಕೊಂಬಿಡಿ ಡೋರಲ್ಲಿ. ನನ್ನ ಡೋರ್ ಹತ್ರ ಇದೆ, ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಐ ವಾಂಟ್ ಟು ಕೀಪ್ ದಿಸ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಓಕೆ, ನಿಮಗೋಸ್ಕರ ತುಂಬ ಸಿಂಪಲಾಗಿ ಇಡಬೇಕು. ದಿಸ್ ಇಸ್ ಹೌ ಯು ಬಿಲ್ಡ್ ಹ್ಯಾಬಿಟ್. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ, ಯು ಹ್ಯಾವ್ ಲರ್ನ್ ಸಮಥಿಂಗ್ ಅಬೌಟ್ ದ ಹ್ಯಾಬಿಟ್ಸ್ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ ರಿಲೇಟೆಡ್ ಟು ಯುವರ್ ಮೈಂಡ್ ಆ್ಯಂಡ್ ರಿಲೇಟೆಡ್ ಟು ಯುವರ್ ಫಿಟ್ನೆಸ್, ನಾನು ಲೈಫ್ ಇಂಪ್ರೂವ್ಮೆಂಟ್ ವೀಡಿಯೋಸ್ನ ಜಾಸ್ತಿ ಮಾಡ್ತಿರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್. ದಿಸ್ ಇಸ್ ಅಕ್ಷಯ್. ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ.